ಐಕಾನ್ ಸಿಟಿಯ ಜನರಿಗೆ ಒಂದು ಪ್ರಮುಖ ಸುದ್ದಿ. ಕಳೆದ 5-6 ವರ್ಷಗಳಿಂದ ಕಾಯುತ್ತಿದ್ದ ಬೆಂಗಳೂರು ಮಹಾನಗರದ ಸ್ಥಳೀಯ ಸಂಸ್ಥಾ ಚುನಾವಣೆಗೂ ಕೊನೆಗೂ ಮುಹೂರ್ತ ನಿಗದಿಯಾಗುವ ಸಮಯ ಬಂದಿದೆ. ಬಿಬಿಎಂಪಿ ಹೋಗಿ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಸ್ತಿತ್ವಕ್ಕೆ ಬಂದಿದೆ. ಹಾಗಾದರೆ ಈ ಚಾರಿತ್ರಿಕ ಚುನಾವಣೆ ಯಾವಾಗ ನಡೆಯಲಿದೆ? ಸುಪ್ರೀಂ ಕೋರ್ಟ್ ನೀಡಿದ ಗಡುವೇನು? ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ. ಹೌದು, ರಾಜ್ಯ ಚುನಾವಣೆ ಆಯೋಗದ ಮಾಹಿತಿಯ ಪ್ರಕಾರ ಬಿಜೆಪಿ ವ್ಯಾಪ್ತಿಯ 5 ಮಹಾನಗರಗಳು ಪಾಲಿಕೆಗಳಿಗೆ ಜೂನ್ 14ರಿಂದ ಜೂನ್ 24ರ ನಡುವೆ ಮತದಾನ ನಡೆಯುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ ಈಗಾಗಲೇ ಕಟ್ಟುನಿಟ್ಟಿನ ಆದೇಶ ನೀಡಿದ್ದು, ಜೂನ್ 30ರ ಒಳಗೆ ಚುನಾವಣೆ ಪ್ರಕ್ರಿಯೆ ಮುಗಿಸಿ ವರದಿ ಸಲ್ಲಿಸಬೇಕು ಎಂದು ಹೇಳಿದೆ. ಮಳೆಗಾಲದ ನೆಪ ಹೇಳಿ ಚುನಾವಣೆಯನ್ನು ಮುಂದೂಡಲು ಸರ್ಕಾರ ಪ್ರಯತ್ನಿಸಿದ್ರೂ ಚುನಾವಣೆ ಆಯೋಗ ಮಾತ್ರ ಜೂನ್ ತಿಂಗಳಲ್ಲೇ ಎಲೆಕ್ಷನ್ ನಡೆಸಲು ಸಜ್ಜಾಗಿದೆ. ಈಗ ಹಳೆಯ 198 ವಾರ್ಡ್ಗಳ ಕತೆ ಮುಗಿಯಿತು. ಹೊಸ ನಿಯಮದ ಪ್ರಕಾರ ಬೆಂಗಳೂರು ಈಗ 5 ಸ್ವತಂತ್ರ ಪಾಲಿಕೆಗಳಿಗೆ ವಿಭಜನೆಯಾಗಿದೆ. 1 ಬೆಂಗಳೂರು ಸೆಂಟ್ರಲ್, 2 ಉತ್ತರ, 3 ದಕ್ಷಿಣ, 4 ಪೂರ್ವ, 5 ಮತ್ತು ಪಶ್ಚಿಮ ಪಾಲಿಕೆಗಳು. ಒಟ್ಟು ವಾರ್ಡ್ಗಳ ಸಂಖ್ಯೆ 369ಕ್ಕೆ ಏರಿಕೆಯಾಗಿದೆ. ಅಂದರೆ ಈ ಬಾರಿ ನೀವು ಮತ ಹಾಕುವ ವಾರ್ಡ್ ಅಥವಾ ನಿಮ್ಮ ಕ್ಷೇತ್ರದ ನಕ್ಷೆ ಬದಲಾಗಿರಬಹುದು. ಇದು ಬೆಂಗಳೂರಿನ ಆಡಳಿತ ವ್ಯವಸ್ಥೆಯಲ್ಲಿ ಆಗುತ್ತಿರುವ ಅತಿದೊಡ್ಡ ಬದಲಾವಣೆ. ಈ ಬಾರಿ ಸುಮಾರು 88 ಲಕ್ಷಕ್ಕೂ ಹೆಚ್ಚು ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ. ಚುನಾವಣೆ ವಿಳಂಬವಾಗುತ್ತಿರುವುದರಿಂದ ಜನರ ಸಮಸ್ಯೆಗಳನ್ನು ಕೇಳುವವರೇ ಇಲ್ಲದಂತಾಗಿದೆ. ಆದರೆ ಈಗ ನಿಮ್ಮ ವಾರ್ಡ್ನ ಸಮಸ್ಯೆಗಳನ್ನು ಬಗೆಹರಿಸಲು ನಿಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡುವ ಕಾಲ ಬಂದಿದೆ. ಜೂನ್ ಮೊದಲ ವಾರದಲ್ಲಿ ಅಧಿಕೃತ ಅಧಿಸೂಚನೆ ನೋಟಿಫಿಕೇಶನ್ ಹೊರ ಬೀಳಲಿದ್ದು, ನಿಮ್ಮ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಈಗಲೇ ಪರಿಶೀಲಿಸಿಕೊಳ್ಳಿ. ಬೆಂಗಳೂರಿನ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಚುನಾವಣೆ ಅತ್ಯಂತ ನಿರ್ಣಾಯಕ. ನಿಮ್ಮ ಏರಿಯಾದಲ್ಲಿ ಚುನಾವಣೆ ತಯಾರಿ ಹೇಗಿದೆ? ನಿಮ್ಮ ವಾರ್ಡ್ನ ಸಮಸ್ಯೆಗಳೇನು? ಕಾಮೆಂಟ್ ಮಾಡಿ ತಿಳಿಸಿ. ಚುನಾವಣೆ ದಿನಾಂಕಗಳ ನಿಖರ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.